ನಿನ್ನಲ್ಲಿ ಪತಿವ್ರತ ಧರ್ಮವು ನಿಶ್ಚಯವಾಗಿದ್ದರೆ ಈ ಪಂಚ ಪಾಂಡವರ ಶಸ್ತ್ರಾಸ್ತ್ರಗಳನ್ನು ನಿನ್ನ ಪಕ್ಷದೋಳು ಇಟ್ಟುಕೊಂಡು ಯಾರು ಬಂದರೆ ಕೊಡದೆ ಅಮ್ಮನ್ನು ರಕ್ಷಿಸಬೇಕು. ಮೋಹಿನಿ ಸಿದ್ಧಾಂತವರೇ, ಹೇ ಪರಶಕ್ತಿ ಪರಮಾವತಾರಿ, ಕರ್ಮಗಳು ನಿನಗೆ ಬೇಡಿಕೊಂಡು ಕಾರಾಡುತ್ತವೆ. ಅಜ್ಞಾತ ಒಂದು ವರ್ಷದಲ್ಲಿ ನಮ್ಮನ್ನು ಸಂಕಟವಾರದಂತೆ ರಕ್ಷಿಸು. ಆವರಾದ ಮಧ್ಯ ಪರಿಸ್ಥಿತಿಯಲ್ಲಿ ಅರ್ಜುನ ಒಂದು ಪ್ರಾಣವನ್ನು ಕೊಡು. ಮೆಕ್ಕಿದವರು ಯಾರು ಒಂದು ಬೇಡದರೆ ಪಡೆದೇ ನಮ್ಮನ್ನು ರಕ್ಷಿಸ ಮಾತೆ ಜಗಚ್ಚಾರ. ಎಂತ ನಿಷ್ಕರಣೆ ಮಾತನಾಡಿದೆ. ಶುದ್ಧತನದಿಂದ ಕತ್ತು ಮಾಡಿದ ಅರವಿನ ಮನೆಯಲ್ಲಿ ನೀವೆಲ್ಲರೂ ಅಚ್ಚಾಡಿ ಸಾಗುತ್ತಿಲ್ಲವೇ? ಸತ್ಯಕ್ಕೆ ನಾವಷ್ಟು ಭೂಮಿಯನ್ನು ಮಾಡಿ ನಿಮ್ಮೆಲ್ಲರನ್ನು ಹೊತ್ತುಕೊಂಡು ಬಂದು ಜೀವನ ತಿಳಿಸಿದ ಈ ವಾಸ್ತವವನ್ನು ಮಂಡಲದಲ್ಲಿ ತಂಡವಾದ ಮಾಂಡರಾಜ ಹೊಟ್ಟೆಯಲ್ಲಿ ಹೊಟ್ಟಿನವ ಮಾತ್ರ ನೀವು ಸ್ವತರಾಷ್ಟ್ರದ ಜ್ಯೇಷ್ಠ ಪುತ್ರನೋ ನಾವು ಅಥವಾ ಎಲ್ಲಿಂದಾದರೂ ನೀವು ಹೆತ್ತ ತಾಯಿಯ ಮಕ್ಕಳು ನಾವೆಂಬ ಪತ್ತಿನ ಮಗನು. ಶಾಬಾಸ್ ಶಾಬಾಸ್. ಎಂದಾದರೂ ಸತ್ತ ಕವರವನ್ನು ಓಡಿಸಿ ದ್ರೋಣಾದಿಗಳ ಸೆರೆಪಡಿಸಿ ಸಂದೂರ ಪಟ್ಟಣಿಗೆ ಪಟ್ಟಾರು ಸತ್ತನಾಡಿ ಮತ್ತು ನಿಮ್ಮೆಲ್ಲರಿಗೂ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಿಸುತ್ತಿದ್ದರು. ಕಲಿಮೆಯಂತರ ಭೀಮನಮ್ಮನ ಆಡಳಿತಕ್ಕೆ ಹತ್ತಿರವಾದ ಕರೆಯಲ್ಲಿ ನರಕುಡಿಗಳ ಪಾಲದಲ್ಲಿ ಅರಸುತನ ಬೇಕೆಂಬ ಮನಸ್ಸು ಎಳ್ಳಷ್ಟಾದರೂ ಇಲ್ಲ. ಬರದಿಂದ ಅರಣ್ಯಕ್ಕೆ ಹೋದ ಮೇಲೆ ಸರ್ವರಲ್ಲಿ ನಾನು ಮರೆಯಾಗಿ ಹೋದ ಮೇಲೆ ಆ ಗೌರವ ಮಾಡುವುದೇನು ಮತ್ತು ನೀವು ಮಾಡತಕ್ಕ ಕಾರ್ಯ ಯಾವುದು? ಸತ್ಯವಾದ ಜಗದಲ್ಲಿ ನಿಮ್ಮೆಲ್ಲರಿಗೆ ಸತ್ಯವಾದ ಪದವಿ ದೊರೆಯಲು ಬಡದಾಡುವೇ ಮತ್ತಾವುದಿಲ್ಲ. ಪಾತ್ರನಪ್ಪನ ಹೆಚ್ಚಿನವನು ನೀನಪ್ಪನ ಕಡಿಮೆ ಆಡಿದ ಮಾತಲ್ಲ. ಅಪತ್ತ ಕಾಲದಲ್ಲಿ ಬೇಸತ್ತು ಬಂದು ಬೇಡಿದರೆ ಇಂದ್ರಾಪ್ತನಿಗೆ ಪ್ರಾಣ ಕೊಡಬೇಡೆಂದು ಹೇಳಿದ ಮಾತಲ್ಲ. ನಾನೊಂದು ಹೇಳಿದರೆ ನೀವೊಂದು ತಿಳಿದರೆ ಮಾಡತಕ್ಕದ್ದೇನಿದೆ. ಎಷ್ಟು ಬೇಕಾದದ್ದು ಹೋಗಿ ನೀನು ಅಂತ ಮಾಡುವ ನಿನ್ನ ಭಾವನೆಗತಿ ರೀತಿ ಹೇ ಗಮ್ಮನ ತೂದುವಂದಾಡಿ ಸ್ವಾತು ಅಡುಗೆಗೆ ಬಂದರೆ ನಾವೇನೂ ಬಲಹೀನರಾಗಲಿಲ್ಲ. ಅರಿಯದೇ ಅರಣ್ಯಕ್ಕೆ ಬಂದರೆ ನನ್ನನ್ನು ಪರಿಪರಿಯಿಂದ ಸಂರಕ್ಷಣೆ ಮಾಡಿದ್ರಿ. ಇನ್ನಾದರೂ ನಾನು ಹೇಳಿದಂತೆ ಕೇಳಿಕೊಂಡು ನಡೆದರೆ ನಿಮಗೆ ಕಲ್ಯಾಣವಾಯಿತು. ವಿರಾಟನಲ್ಲಿ ನಮ್ಮ ವೇಷವನ್ನು ಬದಲಿಸಿ ರೂಪ ಬದಲಾಟವಾಗಬೇಕು. ನಾನು ಪಂಚಾಗಿರುವ ಕಂಕಭಟ್ಟರಾಗಬೇಕು. ಭೀಮಾ, ನೀನು ಅಡಿಗೆ ಮಾಡೋದಕ್ಕೆ ಬಲ್ಲವನಾಗು, ಅಡಿಗೆ ಭಟ್ಟನಾಗು. ಅರ್ಜುನ, ನೀನು ಬ್ರಹ್ಮಣಿಯಾಗು, ಅಪ್ಪಣೆ. ನಕುಲ ಸಹದೇವರು ಗೋರಕ್ಷಕರಾಗಲಿ. ದ್ರೌಪದಿ, ನೀನು ಸೈನ್ಯಾಗು. ನಡೆಯಲೇ ಸತ್ಯನ ಹಿಡಿಯಲಿ.
ಲೋಕದಲ್ಲಿ ಆಕುಲವಲ್ಲದೆ ಏಕನಾಥನ ಪರಶುರ ಭಕ್ತರವರೇ ಮಹಾಲೋಕದ ಪೂಜ್ಯರು. ಸಾಕು ಸಾಕು ಸಂಸಾರದ ಮುಳುಗಿ ಹೇಳುವ ಅನೇಕರು ಹೆಚ್ಚು ಕಡಿಮೆ ಎಂದರೇನು? ಬಲ್ಲವರಿಗೆ ಕುಲದಿರವಿಲ್ಲ. ಭೂಪರಾಗಿ ಪಾಪ ಮಾಡುವುದಕ್ಕೆ ಅಂತರು ಬ್ರಹ್ಮಾಂಡ ಕೋಪದ ಪರಿಚಯ ಮಾಡುವುದ ಪರಮ ಕಾರ್ಯ ತಾಳುತ್ತೇವೆ. ಆಹಾ ಧರ್ಮಜನೇ, ನಾನೇನು ಹೆಚ್ಚೆಂದು ಹೇಳಿದ ಮಾತನ ಅಚ್ಚುತರ ಭಕ್ತರಿಗೆ ಮಚ್ಚರವಿಲ್ಲದೆ ಎಚ್ಚರದಿಂದ ನಿಮಿಸುತ್ತೇನೆ. ಪತಿವ್ರತ ಸತಿಯರ ಧರ್ಮದ ಮರ್ಮವೇನೆಂದರೆ ತಮ್ಮ ತಲೆಬಾಗಿಲ ದಾಟಿ ಹೊರಗೆ ಅಡಿ ಇಡಬೇಕಾದರೆ ಹಾವಿನ ಹೆಡೆಯಲ್ಲಿ ಇಟ್ಟಂತೆ ಆಗುವುದು. ನಮ್ಮ ಮಂದಿರವನ್ನು ಬಿಟ್ಟು ಪರಮಂದಿರಕ್ಕೆ ಹೋಗಬೇಕಾದರೆ ಜಂಬೂ ದೀಪವನ್ನು ಬಿಟ್ಟು ಶ್ಯಾಮಲ ದೀಪಕ್ಕೆ ಹೋದ ಸಂಕಷ್ಟವು. ಕಾರಣ ಎಂದಿಗಾದರೂ ತಮ್ಮ ಕಾಗರವಿಂದಕ್ಕೆ ಹೊಂದಿಕೊಂಡಿರುವ ಈ ಸುಂದರಿ ಪರಮಂದಿರದಲ್ಲಿ ಹೇಗಿರುವಳನ್ನು ಪರೀಕ್ಷಿಸು. ಜನ್ಮಾಂತರಗಳು ಅತ್ಯಂತ ರೂಪದೋಳು ಅಂತರಂಗದೋಳು ನಿಶ್ಚಿಂತರಾಗಿ ಬದುಕುವ ನನ್ನದೇ ಕಾಂತೆ ಕ್ರಾಂತಿರ ಲಕ್ಷಣ ವಸಂತರ ಚಿಂತೆ ಎಂದಿಗೂ ಮಾಡಲಾರೆ. ಅಸ್ಥಿರವಾದ ತೆರೆಯಲ್ಲಿ ಇವರು ನನ್ನವರು ಇವರ ಪರರೆಂಬುದನ್ನು ಕನಸಿನಲ್ಲಾದರೂ ಗೊತ್ತಿಲ್ಲ. ಜಗನ್ಮಯ ದೇವರು ಸಕಲ ಜೀವಿಗಳಿಗೆ ಯಾವ ಯಾವ ಪ್ರಕಾರ ಅನ್ನವತ್ತವನ್ನಿಟ್ಟು ಅವರವರ ಮಾನಕ್ಕೆ ಸರಿಯಾಗಿ ಸಂರಕ್ಷಣೆ ಮಾಡುವರು. ದೂರವಾದರೇನು ಸುಖವಿತ್ತಲ್ಲೇ ಹೋಗಬೇಕೆಂಬ ರೀತಿ ಸರಿಯಾಗಿ ವಿರಾಟ ನಗರಕ್ಕೆ ನಡೆಯಾಗಿ ಪಲ್ಲವಿಬೇಡಿ. ಅಸಲಂಕಿತ ಚಂದ್ರವದನಿಗೆ ಕರಂಕಿತ ಚಂದ್ರವದನೆ ಸಂಘದ ಸಮಯದಲ್ಲಿ ಧರ್ಮರಾಜನ ಕ್ರಿಯೆಯಲ್ಲಿ ಅಸಂಖ್ಯಾತ ಲಿಂಗದ ಮಾರ್ಗದಷ್ಟಾಡಲಿ ಉಡಿರಂಗ ಉಡೆಯಲ್ಲಿ ರಾಜ ರೋಗಗ್ರಸ್ತವಾದಂತೆ ನಾಡಿನ ಅಣ್ಣನಿಗೆ ಎಡರ್ಜಿ ಬಂದನೆ ಮಣಿಗೆ ಷಡಗರದ ಮಾತಷ್ಟಾಡಲಿ ವ್ಯರ್ಥವಾಗಿ ಕಾರಣಗಳು ಕಂಡೆಯ ಹೇಳಿದ್ದನ್ನು ಕೇಳಿಕೊಂಡು ನಡೆಯುವುದೇ ನಿನ್ನ ಧರ್ಮ. ವ್ಯಾಕೃತ ಸ್ವರೂಪ ನಾವೆಲ್ಲರೂ ಆಕೃತಿದ ಮಾತೃತರ ಸಮಾಕೃತ ಅಪ್ಪಣೆ ಇತ್ತೇ ನಡೆಯುತ್ತಿರುವ ಬೈಕೋಗಲೇ ನಿನ್ನ ವ್ಯಾಪಾರ ಎತ್ತರದೋ ಮತ್ತು ನಿನ್ನ ಸಾಲತ್ವಕ್ಕೆ ಬಂದ ತಿಳಿಸಿಕೊಳ್ಳ ಸತ್ಯಕ್ಕೆ ಸರಿಯಾಗಿ ನಡೆಯಿರಿ. ಅಣ್ಣ ಅಲ್ಪ ಪ್ರಮಾಣಕ್ಕೆ ಹೋಗಿ ವಿರಾಟನಲ್ಲಿರುವ ರಾಜ ಯೋಗಾಗ್ನಿ ಸುಂದರ್ಕಿ ಧೈರ್ಯಾಗ್ನಿ ಚಂದ್ರನಿ ವಿರಾಟನಲ್ಲಿರುವ ನಮ್ಮನೇನು ಏನು ಒಬ್ಬರಿಗೊಬ್ಬರು ಗೊತ್ತಿಲ್ಲದಂತೆ ಪ್ರತ್ಯೇಕವಾಗಿ ನಡೆಯಿರಿ. Yeah.
ಸುಪ್ರಪ್ರದೋಡು ಇಪ್ರಮಣಿಸುವ ಮಂದ ಗಜೇಂದ್ರ ಕುಶ ಕಿರಣ ಭಾವಿತ ಸೂರ್ಯೋಕ್ತ ಭ್ರಮರ ಚಟ ಧಾರಿಯಾಗಿ ಕೀಚಕನ ಕಟಾಕ್ಷಣ ಮೋಕ್ಷದಿ ಪಾಕ್ಷಿದಿ ರಕ್ಷಿಸುವ ದುರಲಕ್ಷ್ಯ ವಜ್ರಗಿರಿ ಮಚ್ಚ ನಗರವನ್ನಾಡುವ ವಿರಾಟ ಮಹಾರಾಜನೆಂದು ತಿಳಿಯಲ ಸಾರಥಿ. ವಿರಾಟ ಮಹಾರಾಜರ ಸಾಧವಾದ್ರೆ ನಮಗಾದರೂ ತಿಳಿದು ಬಂತು, ಕುಳಿತ ಜನರಿಗೆ ನಮ್ಮ ರಾಜ ಮಂದಿರವನ್ನು ಬಿಟ್ಟು ನಡೆಯುವ ಸುಂದರವಾದ ಸಭಾಮಂಡಪಕ್ಕೆ ಬಂದ ಕಾಲೇಜಿಗೆ ಎಲೈ ಸಾರಥಿ, ಈ ಸಭೆಯಲ್ಲಿ ಬಂದ ಆನಂದವೇನೆಂದರೆ ಎನ್ನ ಮನ ಆನಂದಗೊಳಿಸುವ ಸುಂದರಿಯರವಿದ್ದ ಗಂಧರಿ ಶ್ರಾಮುನಿಧಿ ಸುಧಿಷ್ಠೆಯನ್ನು ಕಲಿಸುವಂತವರಾಗಲ್ಲ ಸಾರಥಿ. ಅಲ್ಲೇ ನಿಮ್ಮ ಭಾಗದಲ್ಲಿದ್ದಾರೆ ನೋಡಿ, ಯಾರು ಮಾತಾಡಿಕೊಳ್ಳರು. ಹೇ ಮಂಗಳಚರ ಅಂಗರಾಮಣಿ, ಮತ್ಸ್ಯಗಂಗಳೇ ನಿನಗೆ ಆಶೀರ್ವಾಗಲಿ. ಹೇಳು ಹೇಳು. ಸುಂದರ ಈ ಸುಂದರದಲ್ಲಿ ತಮ್ಮೊಂದಿಗೆ ಬರಬೇಕೆಂದು ಆಜ್ಞಾಪಿಸಿದ ಕಾರ್ಯಾರ್ಥವೇನು ರೂಪ ರಾಜಕುಲ ದೀಪ. ಹೇ ಪ್ರಿಯೇ, ನನ್ನ ಅಭಿಪ್ರಾಯವೇನೆಂದರೆ ಅಪ್ರಾಮಣತರ ಜಗದಲ್ಲಿ ಅನೇಕ ಪ್ರಾಣಿಗಳ ಮಮ ಪ್ರಾಣವೆಂದು ತಿಳಿದು ಸುಪ್ರಮಾಣತನದಿಂದ ನಡೆದು ಆಪ್ತಾಪ್ತಾಪ್ತರ ಪುಣ್ಯ ಪ್ರಮಾಣ ಸದ್ಧರ್ಮವನ್ನು ತಿಳಿದು ಗಡಿಯಲ್ಲಿ ಮೋಕ್ಷವನ್ನು ಹೊಂದಬೇಕು. ಕಾರಣ ಈ ಕಾಲಕ್ಕೆ ನಿನ್ನ ಸಹಾಯವನ್ನು ದುರ್ಲಭವಾಗುತ್ತದೆ. ನಿನ್ನ ಮನದ ಅಪೇಕ್ಷೆವೇನಿರುವುದರ ಮಣಿ ಸದಾನಂದ ಕರುಣಿ. ಪ್ರಾಣವಲ್ಲವ ಹೇಳುತ್ತೇನೆ ಕೇಳುತ್ತರಾಗಿ. ಅದೇನು ಚೆನ್ನಾಗಿ ಬೇಡುತ್ತ Yeah.
ಅಪ್ರಮಾಣಿತ ತನ್ನ ಮಧ್ಯೆಯಲ್ಲಿ ಮಹಾಪ್ರಾಣ ವಚನಗಳನ್ನು ಗೋಚರಕ್ಕೆ ತರುವ ಯೋಜನೆ ಇದಕ್ಕೆ ಕುರುಕ್ಷೇತ್ರ ಪ್ರಾಣವಲ್ಲವೇ ತಮ್ಮ ಸಮಯೋಚಿತ ಆಜ್ಞೆಯನಿಗೆ ವಿಧೇಯತವಾಗಿರುವುದು. ಪ್ರಿಯ ಪ್ರಿಯೇ, ಅಸಮಾಕ್ಷಿಯ ಪರಶಿವನು ಸಮತಲ ಸಂಪತ್ತು ಇತ್ತ ಕಾಲದೋ ವಸರಿಯೋ ಅತಿಶಯವಾಗಿ ಹಸಿನವ ಕಂಡ ಹೆಸರು ಬಂದವರಿಗೆ ತಮ್ಮ ಅಧೀನ ಪ್ರಕಾರ ಭೋಜನ ಮಾಡಿಸಬೇಕೆಂಬ ಆಸೆ ಸಂಪೂರ್ಣ ಮನದಲ್ಲಿರುವ ನಮ್ಮ ರಥ ಪದ್ಮಶಮಕರ ಎಲೈ ಮಡದಿಯರ ತಡೆಯಲಿಪ್ಪ ಕುಡಿತ ಗಂಗಳೆ ಪ್ರಾಣವಲ್ಲವ ಈ ಪಡವಿಯೋಳು ನಿನ್ನಂತ ಜಡನುಡಿಗಳ ಬುದ್ಧಿ ಆಡುವರು ಕಡವಕ್ಕೆ ಬರ್ಬದುಂಟೆ. ನೀನೇ ಮತಿವಂತಿ ತಥಾಸ್ತರಮಣಿ. ನಿನ್ನ ವರುತನ ವಾಕ್ಯಗಳನ್ನು ಕೇಳಿ ಎಲ್ಲ ಮನಸ್ಸಿಗೆ ಅತಿ ಆನಂದವಾಯಿತು. ಒಳ್ಳೆಯದು ಎಡರಸಿ ಬಂದ ನಿವಡದಿ ಬಡ ಜನರಿಗೆ ಸೆಣಗರದೆ ಅಡವಿಯನ್ನು ಮಾಡಿ ಗಡು ತಬಕನೆ ನೀಡಿ ಪುಣ್ಯ ಪಡೆಯುವುದು ಲೇಸೆಂದು ಹೇಳಿದಿ. ಒಳ್ಳೆ ಮಾತಾಡಿದಿ. ಇರಲಿ, ಅಲ್ಪತರ ಅನ್ನವನ್ನು ಕೊಟ್ಟರೆ ಅಕಲ್ಪಿತ ಸುಖ ತಾನಂತು ಒದಗುವುದು ಸತಿ ಮನೋಹೃತಿ. ಏ ವಸತಿ ಪಾಲ, ಅನ್ನ ಹೊಂದಿದ್ದರೆ ಪುಣ್ಯವನ್ನು ಆಡಲಿಲ್ಲ. ದೇಶವ ಬಿಟ್ಟು ಪರದೇಶಿಯಾಗಿ ಬಂದರು ಮಂದಿರ ವಾದ ಬಿಟ್ಟು ರಕ್ಷಿಸಬೇಕು. ಮಾಯಾಮಯ ಅಸ್ಥಿರ ಲೋಕದಲ್ಲಿ ನಾವನೆಂದು ಹೇಗಾದರೂ ಬಂದವರು ಚಿತ್ತ ಸ್ಪಷ್ಟ ಮಾಡುವ ಮುಪ್ಪ ರಾಜಕುಲದೇವಿ. ಒಳ್ಳೆಯದು ಪ್ರಿಯೇ, ಈ ಉಚಿತಾಸ್ತ್ರದ ಮೇಲೆ ವಿಶ್ರಮಿಸಬೇಕು. ಒಳ್ಳೆಯದು ಮಹಾರಾಜ. ಓ ಸ್ವಾಮಿ, ಈ ಉಚಿತಾಸ್ತ್ರದಲ್ಲಿ ವಿಶ್ರಮಿಸಬೇಕು. ಒಳ್ಳೆಯದು ಮಹಾರಾಜ. ಬುದ್ಧಿ ತಮ್ಮ ಸಂತರವದ ಆಲೋಚನೆ ತಿಳಿಯುವುದಕ್ಕೆ ನಮ್ಮ ಸುಜ್ಞಾನ ಸಾಧರು ಕ್ಷಮಿಸಬೇಕು. ತಾವು ದೇಶ ಸಂಚಾರವನ್ನು ತೋರುತ್ತದೆ. ಹೊಸ ರೀಪದ ಪರಿಣಾಮವೇನೆಂದರೆ ಹೇಳಬೇಕು ಸ್ವಾಮಿ ದಯಾಳಗುಣ ಪ್ರೇಮಿ. ವಿಶ್ವರೂಪಾರ್ನೆ ಮಂಡಲದೊಳ ತಿರುಗಿ ನೋಡಿದ್ರು ಪಾಂಡವರು ಸರಿಯಾಗಿ ತಲೆಬಿಟ್ಟರು. ಶ್ರದ್ಧೆಯಲ್ಲಿ ಕಾಣಲಿಲ್ಲ. ಆ ಶ್ರದ್ಧೆ ಧರ್ಮದಲ್ಲಿ ಯಥಾರ್ಥವಾಗಿ ಪಂಚಾಂಗ ಹೇಳುವುದರಲ್ಲಿ ಶಕ್ತನಾಗಿ ಕಂಕಣಾಚಾರ್ಯನಾಗಿರುತ್ತೇನೆ. ನಮ್ಮ ಹೆಸರು ತಿಳಿದಂತಾಯ್ತೆ ರಾಜ. ಕಷ್ಟಾಯಿತು. ಅಷ್ಟರಲ್ಲಿ ಆ ದುಷ್ಟಕವರವರು ಕೊಟ್ಟಿದ್ದರ ಯೋಚನೆಯನ್ನು ಮಾಡಿ ಲೆಕ್ಕದಾಟವನ್ನು ಆಡಿ ಆ ಪಾಂಡವನ್ನು ಸೋಲಿಸಿ ಆದರೆ ಮಾಡುವುದೇನು? ಆ ಪಾಂಡವರು ಯಾವುದು ಹಂಚಿಕೆ ತೋರದೆ ಸಂಚಿತವೇ ಗತಿ ಎಂದು ದೇಶ ಕೋಶ ಯಾವತ್ತೂ ನಾರ ಮಡಿಯನ್ನು ಇಂದ್ರಪ್ರಸ್ಥ ಕೊಟ್ಟು ಘಟಾಧಾರಿಗಳಾಗಿ ವನವಾಸಕ್ಕೆ ಹೋದರು. 12 ವರ್ಷ ವನವಾಸ ಮಾಡಿದರು. 12 ವರ್ಷ ವನವಾಸ ಗೊತ್ತು ಮಾಡಿದರು. ಚಿತೆಯಲ್ಲಿ ಗತಿ ಇಲ್ಲದೆ ಅಂತ ಮನೆಪತಿಗಳು ಹುಡುಕಿದರು, ಸಿಗಲಿಲ್ಲ. ಕಡೆಯಲ್ಲಿ ತಮ್ಮನಿಗೆ ಬರವಣವಾಯಿತು. ಬೇಕಿದ್ದರೆ ಆಶ್ರಮಗಳು, ಇಲ್ಲದಿದ್ದರೆ ಮುಂದಕ್ಕೆ ಅಪ್ಪಳಿಸಿದ ರಾಜ್ಯ ರುಪರ್ಜೇಜ. ಅಯ್ಯೋ ಚಿತ್ತಚಹರ, ಕಿತಿಯಲ್ಲಿ ಅಂತೋತ್ತಮ ಕಾಯದತ್ತ ವಾಚದತ್ತ ಮನೋದತ್ತ ಬಲು ಸತ್ಯವತ ಧರ್ಮಜನಿಗೆ ಇಂಥ ಆಪತ್ತು ಸಂಭವಿಸಿತೆ. ಹಾಯ ವಿಧಿಯೇ ನೀನೆಂತಹ ಮಾಯ. ವಿಚಾರಿಸಿ ನೋಡಿದರೆ ವಿಧಿಷ್ಠನಿಗೆ ಸರಿಯಾದ ರಾಜ್ಯವೇ ಇಲ್ಲ. ಅಂತ ಪುರುಷೋತ್ತಮರ ಆಪತ್ತಿಗೆ ಗೊತ್ತಿಲ್ಲದೆ ಹೋದರೆ ನಮ್ಮಂತ ಬರಪಾಡೇನು? ಆರಿಗಾದರೂ ಪೂರ್ವ ಜನ್ಮ ಕರ್ಮವೆನ್ನು ಬಿಡಲಾರರು. ಬುದ್ಧಿ ಕಗ್ಗಬಿಟ್ಟರೆ
ನಾನು ನಿಮ್ಮ ಕಿಂಕರನಾಗಿರುವನು. ಈ ಬಡರಾಜನಲ್ಲಿ ತಕ್ಕಷ್ಟು ಭಕ್ತಿಗಳನ್ನು ಕಾಯ್ದುಕೊಂಡು 36 ಹೇಳುತ್ತಿರಬೇಕು ಸ್ವಾಮಿ ದಯಾಳಗುಣ ಪ್ರೇಮಿ. ಒಳ್ಳೆಯದು ಮಹಾರಾಜ ಇರುತ್ತೆ. ಮಹಾನಪ್ಪರವಾದ ಹೊರತಕ್ಕೆ ನನ್ನ ಬಂಡೆಯಲ್ಲಿರುವ ಸ್ಥಾನಗಳಲ್ಲದೆ ಎಲ್ಲರೂ ಒಬ್ಬರಿಗಾದರೂ ತೋರಿಸಿಲ್ಲ. ಒಳ್ಳೆಯದು ಇರದೆ ಮಾಡತಕ್ಕದ್ದೇನೆ ರಾಜಾದಿರಾಜ ಮಹಾರಾಜನಿಗೆ ಭಯಪಡಬೇಡ ಭಯಪಡಬೇಡ ಅಂತ ವಿಚಾರ ಮಾಡು. ಪಾಂಡವರು ತಾಂಡವ ರೂಪವನ್ನು ಧರಿಸಿಕೊಂಡು ವನವಾಸಕ್ಕೆ ಹೋದರು. ಆ ಭಯಂಕರ ದೇವ ನಡೆಯಲ್ಲಿ ಅವರ ಸಂಬಳ ಮಾತ್ರ ಮನದುಂಟಾದರೂ ಬೇಡವರಿಲ್ಲ. ಭಕ್ತಿಗೆ ತಕ್ಕಷ್ಟು ಅನ್ನ ಬಿಟ್ಟರೆ ಸಾಕು. ನಿನ್ನಲ್ಲಿರುವರಾಗ ಕಲ್ಪಿತರವಾಗ ಎಲೈ ಸಾರಥಿ ಅಂತ ಭಯಂಕರ ಇವನು. ಭಯಂಕರ ಇವರು ಅಡಗಿ ಮಾಡವನ ಮನಲಗುಣ ಕಂಡರೆ ನನಗೆ ನಡುಗು ಪ್ರಾಪ್ತಿವಾಯಿತು. ನಾವು ಕತೆ ನಡೀಲಕತ್ತೇವಲ್ರಿ. ಆ ಭೀಮನು ಎಂತ ಭಯಂಕರನು. ಭಯಂಕರ ಇರಲಿ ಇದ್ದರೂ ಇರಲಿ ಇಂಥ ದಾಂಡಿಗಳೊಬ್ಬನಿರಬೇಕು. ಇರ್ಬೇಕ್ರಿ. ಒಳ್ಳೆಯದು ಅಡಿಗೆ ಮಾಡಿಕೊಂಡಿರುವವು ಇಲ್ಲಿಂದ ಸಾಕು. ಬಿಟ್ಟರೆ ತಾವು ಇಲ್ಲಿಗೆ ಬರಲೇನು? ಸಾರ್ವಭೌಮರೇ ತಮಗೆ ವಂದಿಸುತ್ತೇನೆ. ಆಶೀರ್ವಾದವಾಗಲಿ ನೀನದಾರ ಮಹಾಜನನಿ. ಪಾಂಡವರವರು ಕಾಂಡವರನ ಗಾಂಡಿವರ ಪಾತ್ರಗಳಲ್ಲಿ ನರ್ತಕರಿಸುತ್ತಾ ಬ್ರಹ್ಮನಾಗಿದ್ದೇನೆ. ನನ್ನ ಹೆಸರು ಗೊತ್ತಾಯ್ತಪ್ಪ ರಾಜ. ಗೊತ್ತಾಯಿತು. ಅರ್ಜುನಾದಿಗಳು ವನಪ್ರಸ್ಥಾಸ್ತ್ರ ಮುಖ್ಯ ಹೋದರು. ಕಾರಣ ನಾನು ಇತ್ತ ಬಂದೆ ವಸುಂಧರ ಮಹಾಮೃತಕರ. ಒಳ್ಳೆಯದು ತಾನೆಗಳಿಗೆ ನರ್ತನ ಕಲಿಸುತ್ತಿರುವವು ಇಲ್ಲಿಂದ ಸಾಕು. ಅಪ್ಪಳ ಮಹಾ ಚಕ್ರವರ್ತಿಯ ನಿನ್ನ ವಾರ್ತೆಯನ್ನು ಕೇಳಿ ನಾನು ಬಂದಿರುವೆನು. ಆಶೀರ್ವಾದವಾಗಲಿ ನೀನದಾರು ನಿನ್ನ ಹೆಸರೇನು ಸಾರು. ಕುಂತಿ ಪುತ್ರರ ಗ್ರಂಥಗಳು ಅನಂತ ಗೋವುಗಳನ್ನು ಕಾಯ್ದುಕೊಂಡು ಇರುತ್ತಿದ್ದನು. ಪರಂತು ಆ ಮಹಾತ್ಮರು ಅನಂತರಕ್ಕೆ ಹೋದರು. ನಾನಿತ್ತ ಬಂದೆ ತಮ್ಮಲ್ಲಿ ನನಗೊಂದು ಸ್ಥಾನವನ್ನು ಕೊಟ್ಟು ರಕ್ಷಿಸಬೇಕು. ರಾಜಾದಿರಾಜ ಕೊಟ್ಟಿದ್ದೇನೆ. ಒಳ್ಳೆಯದು ಗೋವುಗಳನ್ನು ಕೈದುಕೊಂಡಿರುವವು ಇಲ್ಲಿಂದ ಸಾಕು. ಅಪ್ಪಣೆ ಮಹಾಪ್ರಭು. ಜೋಡಿಗಳು ಸರಿಯಾದ ಮಚ್ಚ ಭೂಪಾಲೆ ತಮ್ಮ ಆಶೀರ್ವಾದವಾಗಲಿ ನೀನದಾರು ನಿನ್ನ ಹೆಸರೇನು ಸಾರು. ಪಾಂಡು ಸುತ್ತರಲ್ಲಿ ಉದ್ದಂಡ ಕುರಿಗಳನ್ನು ರಕ್ಷಿಸಿ ಪೋಷಿಸಿ ಕಾಯುವಲ್ಲಿ ಅಧ್ಯಕ್ಷನಾಗಿದ್ದನು. ಅವರಿಲ್ಲದ ಕಾರಣ ತಮ್ಮಲ್ಲಿಗೆ ಬರೋಣವಾಯಿತು. ಅನಾಟ ಹಸುಗಳನ್ನು ವಾಯುವೇಗಕ್ಕೆ ಸರಿ ಮಾಡುವನು. ದೊರೆಯೇ ನಿನ್ನೆಲ್ಲರೂ ಸರಿಯೇ? ಹಸುಗಳನ್ನು ಕಾಯ್ದುಕೊಂಡಿರುವವು ಇಲ್ಲಿಂದ ಸಾಕು. ಆಗಲಿ ಮಹಾಪ್ರಭು. ಭೂಪಾಲ ಮೌಳಿ ಮಣಿ ಕಿರಣ ಸಮ ಮಹಾರಾಜನೇ, ಈ ಸತ್ತರಣೆಯು ವಂದಿಸುತ್ತಾಳೆ. ಆಶೀರ್ವಾದವಾಗಲಿ ನೀನುದಾರ ಮಹಾಜನನಿ. ಹೇ ಮತ್ತಾತ ಸಮ ವಿಖ್ಯಾತ ಮೈಮೋತ ವಿರಾಟ ಭೂಪತಿ, ಆ ಸತ್ಯವತಿ ದ್ರೌಪದಿ ಕೈಯಲ್ಲಿ ತೊತ್ತು ಕೆಲಸ ಮಾಡುತ್ತಿದ್ದೆ. ಆ ಸತ್ಯವಂತರ ಪತಿಗಂಜಿ ಗೊತ್ತಿಲ್ಲದೆ ಹೋದರು. ಆದ್ದರಿಂದ ತಮ್ಮಲ್ಲಿಗೆ ಬಂದಿರುವೆನು. ಸಂಶಯವಿಲ್ಲದೆ 1 ವರ್ಷ ನನಗೆ ತಂದೆ ತಾಯಿಗಳಂತೆ ಎನ್ನನ್ನು ರಕ್ಷಿಸಬೇಕು ರಾಜ. ಅದನ್ನು ಕೋಟಿದ್ದೇನೆ. ಒಳ್ಳೆಯದು ಜನನಿ. ಎಲ್ಲರೂ ಸುನಿಷ್ಠೆ ಜಾಣಬಲ್ಲವ. ಎಲ್ಲೋಳು ಅಂತ ಕೆಳವಾದ ಮುಂದೆ ಹೇಳಿದ ಮಾತು
ಚೆನ್ನಾಗಿ ನೆನಪಿನಲ್ಲಿರುವವು ಹೇಗೆ? ಈ ಸಣ್ಣ ತಾಯಿಗಳನ್ನು ಮನ್ನಿಸುವ ಕಾರ್ಯ ನಿನ್ನಲ್ಲಿರುತ್ತದೆ. ಬುದ್ಧಿವಂತರೇ, ನಿನಗೇನು ಹೇಳಲಿ? ಜಾಗ್ರತೆಯಿಂದ ಇವಳನ್ನು ರಾಣಿವಾಸಕ್ಕೆ ಕರೆದುಕೊಂಡು ಹೋಗು. ಇಲ್ಲಿಂದ ಸಾಕು. ಅಪ್ಪಣೆ. ಎಲೈ ಸಾರಥಿ, ರಾಜೇಂದ್ರ ಭೂಪತಿ ರಾಜಕಾರ್ಬಾರಕ್ಕೆ ಹೋಗಲಿ. ಅತಿ ಜಾಗ್ರತೆ ಇರ್ರಿ. ಓ ಕಂಕ ಬಟ್ಟರೆ, ನಾವು ಬರ್ಬೋದು. ಒಳ್ಳೆಯದು ನನಗೆ ಮಹಾರಾಜರೇ. ನಮ್ಮ ಚಿತ್ತದಾಡು ಕಾಣಿಸುತ್ತದೆ. ಆ ಮಂಚಾರಿಯ ರೂಪವು ಈಗಿಂದಲೇ ಎಲ್ಲರಿಗೂ ತಿಳಿದಿರುತ್ತದೆ. ಏನ್ರಮ್ಮ, ಈಕೆಯು ಹೊಸದಾಗಿ ಬಂದಿರುವಳು. ತಮ್ಮ ಕಣ್ಣಿಗೆ ಸೊಗಸಾಗಿ ತೋರಿದರು. ಇಂಥವರನ್ನು ಅನಂತ ನೋಡಿದ್ದೇನೆ. ಸಾಕು ಮಾಡಿ. ದೂರದಿಂದ ಬಂದು ನಾರಿಯರು ಪೌರುಷ ಮಾಡಿದರೆ ಗೌರವದ ಗರ್ವಕ್ಕೆ ಬರುವ ಮಾತೆ ಮಾತುತ್ತದೆ. ಕಮಲೆ ಹಾಗೆಲ್ಲ ಬಾರದು. ಬಂದವರಿಗೆ ಮಾನವೇ ಮಾಡಬೇಕು. ಹಾಗಾದರೆ ಎಂದು ಇರ್ತದೆ ಏತಕ್ಕೆ? ತಮ್ಮ ಮನಸ್ಸಿಗೂ ಬಂದದ್ದು ಮಾಡಿರಿ ಎನ್ನ ಗೋತು ಬಿಟ್ರಿ. ಹೇಳುತ್ತೇನೆ, ಕೇಳುತ್ತಾಳೆ. Hey!
ಪ್ರೇಯಸಿ ನೀನೊಬ್ಬ ಆಗಿ ಆ ಪ್ರೇಯಸಿಯನ್ನು ಬಿಟ್ಟು ಈ ಸಮಯಕ್ಕೆ ಹೇಗೆ ಬರಬೇಕಾಯಿತು? ಚಿತ್ತಜರಾಣಿ ಜಡಜಬವ ಎಂಥ ಮೂಡನು, ನಿನ್ನನ್ನು ಒಬ್ಬರ ಜಾತಿಯಲ್ಲಿ ಜನನ ಮಾಡಿದ್ದು ವ್ಯರ್ಥವೇ ಸರಿ. ಇರಲಿ ಶಶಿಮುಖಿ, ಶಶಿಮುಖಿ ನಿನ್ನ ಹೆಸರೇನು ವಿಶಾಲವಾಗಿ ಕೇಳು. ಮತ್ತು ನೀನು ಆವ ದೇಶದಿಂದ ಬರಬೇಕಾಯ್ತು ನನ್ನ ತಂಗಿನಿ ನಯಾನಕುರಂಗಿನಿ. ಅಮ್ಮ ಜನನಿ, ಅಮ್ಮ ಮಗಳೇ, ಇದಕ್ಕೆ ನಾನಾದ್ರೂ ಹೇಳ್ತೀನಿ ಕೇಳುವಂತವರೇ. ಅದೇನಾದ್ರು ಹೇಳುತ್ತ ಹಂಚಿಕೆಗಳು ನಡೆಯುವ ಪತಿಯು ತಾಚಿಸ ಪರೀಕ್ಷಿಸಬೇಕೆಂದು ಎನ್ನನ್ನು ವಂಚಿಸಿ ತಾವು ಮುಕ್ತ ಲೋಕಕ್ಕೆ ಹೋದನು. ಕಾರಣ ಚಿತಿಯಲ್ಲಿ ಹಿತಕರ ಬಯಸಿ ದ್ರೌಪದಿಯ ದಾಸಳವಿದ್ದೆ. ಅಯ್ಯೋ ಎನ್ನ ದುರ್ದೈವಕ್ಕೆ ಅವರ ಗತಿಗಾಣಬೇಕು ಹೋದರು. ನಾನಿತ್ತ ಬಂದೆ ನಮ್ಮ ಜನನೇ ಏಕಲ ಔಷಧಾಂಬಿನಿ. ಅವ್ವವ್ವ ದೋಸರಿಯವರನ್ನು ಪರಿ ಕೇಳಿದರೆ ಇನ್ನೊಂದು ಪರಿ ಹೇಳಿ ಸಾಕು ಮಾಡು. ಗಿರಿದೇವಿ ಅಂತ ನಿನ್ನ ಗೌರತ್ವ ಎಷ್ಟೊಂದು ಹೇಳ್ತೀಯೇ, ಇರಲಿ ತಿಳಿದಂತಾಯಿತು. ಅಮ್ಮ ಜನನಿ, ಜನನಿಗಳ ಆಟ ಪ್ರಕಾರ ಹೇಳಿದನಲ್ಲದೆ ಇದರಲ್ಲಿ ತಪ್ಪೇನು? ತಮ್ಮದೇ ಸುಮ್ಮನಿರು. ನಾರಿ ಜನ ಶಿರೋಮಣಿ ದ್ರೌಪದಾ ದೇವಿಯವರು ಸಂಪದಕ್ಕೆ ನೂರಾಗಿ ಹೋದ ಮೇಲೆ ಈ ಧರಣಿಯಲ್ಲಿ ಉಳಿದವರ ಗತಿಯೇ ಇರಲಿ. ಮತ್ತೇನು ತೇಳಿ ಸುಮತಿ ಮಹಾಪತಿ
ಇನ್ನೊಂದು ವರ್ಷ ತಮ್ಮ ಮಂದಿರದಲ್ಲಿ ಇರ್ಲಿಕ್ಕೆ ಬಂದಿರಬೇಕು. ಕಡೆಯಲ್ಲಿ ಎನ್ನ ಪತಿಗಳ ಬಂಧುರಂದು ಆ ಲೋಕಕ್ಕೆ ಕರೆದು ಒಯ್ಯುವುದು. ಅಲ್ಲಿವರೆಗೆ ಅನ್ನ ವಸ್ತ್ರಾದಿಗಳ ಕೊಟ್ಟು ಎನ್ನನ್ನು ರಕ್ಷಿಸಬೇಕು. ಪುರಂದರಿ ವರ್ಗದೋಳು ಶೈಲೇಂದ್ರ ಎಂಬುವುದೇ ಎನ್ನ ನಾಮ ಮಾತೆ ಲೋಕವಿಖ್ಯಾತಿ. ಹೇ ಅಕಲಂಕಿತ ಮತಿಥಿಯೇ, ಲೋಕನಾಥನ ದಯದಿಂದ ಬೇಕಾದಷ್ಟು ಸಂಪತ್ತಿದೆ. ನೀನೇನು ಬೇಡ. ಸಾಕಷ್ಟು ಅನ್ನ ವಸ್ತ್ರ ಆಭರಣಗಳನ್ನು ಪಟ್ಟು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವೆಂದೂ ಭಾವಿಸಿದೆ. ಆದಷ್ಟು ಕಾರ್ಯಗಳ ಮಾಡಿ ಸಂತುಷ್ಟಳಾಗಿ ಈ ಸಂಸ್ಥಾನದೊಳು ನೀನೊಬ್ಬಳು ಭಾರಳಲ್ಲ ಕಮಲಮುಖಿ, ಬಾಳು ಸುಖಿ. ಒಳ್ಳೆಯ ತಾಯಿ ಪುಣ್ಯದೇವಿ. ಕಮಲೇ ರಾಣಿವಾಸಕ್ಕೆ ಹೋಗೋಣ. ಆಲಸ್ಯ ಮಾಡುವವರು ತಾವೇ, ತೀವ್ರ ನಡೆ ಎಂಬುವರು ತಾವೇ. ಹೇಗಾದರೂ ತಮ್ಮದೇ ಹೆಚ್ಚು, ನಮ್ಮದೇನು ನಡೆಯಿದೆ. ಸಂದೇಹವಿಲ್ಲದೆ ಒಂದರ ಮೇಲೆ ಮಾತನಾಡುವ ಏನಾದರೂ ಶಿರವನ್ನು
ನಗನೂರು ಮುಂದೆ ನಾಡು ಹಿಡಿತು ಹಸಿರು ಗುಡಿಗೆ ಮುಂದೆ ಹಸಿರು ಹಿಡಿತು ಯಾಕ್ರಾಮಿ ಮುಂದೆ ಎಡೆಗೆ ಬಂದು ಹೊಟ್ಟೂರಲ್ಲಿ ಹೊಡಿ ಹಿಡಿತು ಎಂದೂರಾಗ ತೆನೆ ಹಿಡಿತು ಸುಂಡಾಳದಲ್ಲಿ ಸುಂಟಿಗೆ ಬಂತು ಸಿಂಧನೂರಲ್ಲಿ ಸೀಟಿಗೆ ಬಂತು ಕಿಚ್ಚನಾಡಲ್ಲಿ ಕಿಚ್ಚ ಹಾಕದ ಸಿಂಧನೂರಲ್ಲಿ ಸೀಟಿ ತಿಂದೆ ಹೂನಳ್ಳಲ್ಲಿ ಹುರು ಬರ್ತಾ ಇದ್ದು ಆಲದಲ್ಲ ಹೋಗಿ ಆಳ ತಂದೆ ವೈದಿಗೆ ಹೋಗಿ ಕೊಯ್ದ ಸುರುಗಳಾಗ ಸೂಡು ಕಟ್ಟಿದೆ ಗೊಬ್ಬೆ ಹೊಡೆದ ಗೂಡು ಹೊಡೆದ ಕಣ್ಣಾಡಿ ಕಣ ಮಾಡಿ ಮೈನಾಳ ಹೋಗಿ ಭೇಟಿ ತಂದೆ ಹಿಂದಿ ಮುಂದೆ ಹಿಂದಿ ತಂದೆ ಎನ್ನೂರಾಗ ತೆನೆ ಮುರಿದ ಹತ್ತರಿಗೆ ಆಗ ಹಂತಿ ಹೊಡೆದ ರಾವಣ ಕೋಗಿರಾಗ ತಂದೆ ಕೈನೂರಾಗ ಗಂಜಿ ತಂದೆ ದಾಸನ ಹೋಗಿ ಕಾಸು ಬಿಟ್ಟು ತಂದೆ ಹಾಲಾಳ ಹೋಗಿ ಹಲ್ಲಿ ತಂದೆ ತುರುಕಿನಳಿಗೆ ಹೋಗಿ ತುಳಿದ ಸುರುಪುರು ಹೋಗಿ ಸುಂಕ ಹೋಯ್ತು ಚಿಣಿಮಿಗರಿಗೆ ಹೋಗಿ ಚೀಲ ತಂದೆ ಟಂಬಳಕ್ಕೆ ಹೋಗಿ ಟಂಬಳ ತಂದೆ ತುಂಬಿ ಹೋಗಿ ತುಂಬದ ಕಾನೂರು ಮುಂದೆ ಗಾಡಿ ಹೇಗ ನೀನೂರು ಮುಂದೆ ನಿಟ್ಟ ಹೊಡೆದು ಚಾಮದಲ್ಲಿ ಚಾಪುರದ ಯಾರಿಗೆಲ್ಲ ಗ್ರಾಮದಲ್ಲಿ ಬೆಳೆಯಂತ ಸೊಟ್ಟ ಸಾರ್ತಿನೋ ನೀನು ಕಾಮದರ ತಮ್ಮ ನಾಮಕೃತಿಯನ್ನು ಚೆನ್ನಾಗಿ ಹೇಳಬೇಕು ದೇವ ದೇವರು ಕಿಡಿಕಿಡಿಯ ಕಾಡಿಗೆ ಪಕ್ಕದ ಕಿಡಿಕಿಡಿ ವರ್ತಕ್ಕೆ ಗಡಲಗಡಗಡ ಬಡಿಸಿ ಹುಡುಗ ರಾಜ್ಯ ನಿಂತಡಿಗೆ ಕಡಿಕಡಿದ ಬಡಿ ಓಡುವಾಗ ಸಾರದೆ ಸಡಿ ಓಡು ಮಡಿದಿ ಸಡಿಗಾರದಿಂದಿರುವ ಹುಡುಗ ರಾಜ್ಯನು ಸಾರದೆ ನನ್ನ ಚಂದ್ರ ಆಗದ ಕ್ರಿದೆ ಕಟ್ಟಿದ ಹೊರತಕ್ಕೆ ಈ ಬ್ರಹ್ಮಾಂಡ ಖಂಡನೆ ಚರ್ರನ ತಿರುಗಿ ಅಷ್ಟು ಕುಲ ಮನುಷ್ಯರೊಂದಿಗೆ ಕೆಮಿಸಿ ಬ್ರಹ್ಮನ ಸಾರದೆ ವ್ಯಕ್ತಿಗೆ ಮಿಕ್ಕಿ ಮೀರಿನ ಮುಕ್ಕುಂದ ಸಿಕ್ಕ ಬಾಲಕರನ್ನು ಎನ್ನ ಕೈಕಿಯೊಳಗೆ ಸಿಕ್ಕರೆ ಅವರ ರೆಕ್ಕೆಗಳನ್ನು ಏಡಿಗಳನ್ನ ತಿಕ್ಕಿ ತಿಕ್ಕಿಗೆ ಓಡಿಸಿ ಚಪ್ಪನ ದೇಶ ರಾಜರು ಎಲ್ಲಿಗೆ ತಪ್ಪದೆ ತಪ್ಪು ಕಾಣಿಕೆಯನ್ನು ತಂದು ಐದುಗಳಿಗೆ ಕೊಂಡ ವೈದಿಗಳ ಗಂಡ ಪಾಪಿಸಿಂದ ತಮ್ಮ ಅಂದವಾದ ಮಂತ್ರವನ್ನು ಗಟ್ಟಿ ನೆರೆದಿರುವ ಸುಂದರವಾದ ಸಭಾಮಂಡಪಕ್ಕೆ ಬಂದ ಕಾರಣ ಏನಿರುವುದು ನಿನ್ನಂತ ಅಂತ ಕರ್ಣ ಬುದ್ಧಿವಂತ ಯಥಾರ್ಥ ಚಮತ್ಕ ಅಂತ ರಚನೆ ವಂಚನೆ ಮಾಡೋರಿಗೆ ನಾನೆಲ್ಲಿ ಕಾಣಲಿಲ್ಲ ಅದೇ ಹೇಳಿದ ಕುಡಿದನು ಸದಾ ನನ್ನ ಕೈ ಹಾಲಗಾರಿಕೆ ತೊಡಿದಿದ್ಯಾ ನನ್ನ ಕಂಠದಲ್ಲಿರುವ ಅಮೂಲ್ಯತರವಾದ ರಕ್ತ ಪ್ರಭಾವ ಸೂರ್ಯ ಛಾಯ ನಡುವ ಹಾರವನ್ನು ಕೂಡ ನೀಡಿ ಸಾರಥಿ ರಕ್ಕಸರ ಅಂಚಿಗೆ ಧಾರಿಯನ್ನಿಟ್ಟು ಗಡಿಗೆ ನಿಂತಿದನು ಮತ್ತು ಬೆಂಕಿ ಮೇಲಿನ ಮುರ್ಚದ ನನ್ನ ಪಾಡೇನು ಸದಾ ಎನ್ನ ಮೇಲೆ ಕಕ್ಕುಳಿದ ಪ್ರೀತಿ ಮಾಡುವ ಎಲ್ಲ ದರ್ಶನಕ್ಕೆ ಬಂದಿರುವರು ಅವರು ಧಾಮಲ್ಲಿರುವರು ಕಕ್ಕಲು ತೋರಿಸು ನಿಮ್ಮ ಬಲಭಾಗದಲ್ಲಿದ್ದಾರೆ ನೋಡಿ ಈ ಜೋಡಿ ಅದು ಮಾತಾಡಿಕೊಳ್ಳಲು ನೋಡು ಮಾತ್ರವಾದ ಸುಖ ಸತ್ಯದಲ್ಲಿರುವ ಅಕ್ಕಂದಿರ ಸುಸತ್ಯ ದೇವಿಯರೇ ತಮ್ಮ ಮಾತ್ರವಾದ ಪಾದಕ್ಕೆ ಎನ್ನುತ್ತೇನೆ ಬ್ರಹ್ಮಾದಿಗಳ ಹಮ್ಮವನ್ನು ಮುರಿದಿಟ್ಟು ಪರಬ್ರಹ್ಮ ಎನಿಸುವ ಜಗಮೋಹಿತ ತಮ್ಮ ಆಶೀರ್ವಾದದಲ್ಲಿ ಏಳು ಏ ತಮ್ಮ ಕೀಚಕ ಚತುರ್ದಶಿ ಭುವನದಳು ಮಹಾ ಪ್ರಚೂರ ನೀನಿದ್ದು ಹಬ್ಬ ಎನ್ನ ಆಲೋಚನೆಗೆ ಅಗೋಚರನಾಗಿ ಆವ ಗುಚ್ಚಟ್ಟುಗಳಲ್ಲಿ ಚಂದ್ರನ ಪರಿವಿಕೆಯ ಚಕೋರಿ ಪಕ್ಷ ಬಯಸಿ ನಿನ್ನ ಮುಖಾದ ಲೋಕವನ್ನು ನೋಡಿ ನನ್ನ ಮನಸ್ಸಿಗೆ ತಿಕ್ಕಿರಬಾಯಿತು ತಮ್ಮ ಅಕ್ಕ ಎಲ್ಲಿರುವಿ ಕ್ಷೇಮವೇನು ಮುಖ ಹೇ ಅಕ್ಕ ಹೇ ಅಕ್ಕ ಹೇ ಅಕ್ಕ ರಕ್ತದ ಸಮಯಕ್ಕೆ ಅಕ್ಕನ ನೀಡುತ್ತ ಮೂರು ಲೋಕಕ್ಕೆ ತಿಕ್ಕತ್ತವಾದ ಬಕ್ಲಾಬ್ದರ ಪಾದಕ್ಕೆ ನಿಮಿಸಿದರೆ ಹೇ ಅಕ್ಕ
ಅಮ್ಮ ಅವರು ಅಂತಿದಾಸಿರುವುದೇನೆಂದರೆ, ಹೇ ಕೀಚಕ, ನಿನ್ನ ಅವತಾರಕ್ಕೆ ಗಂಭೀರ ಅವತಾರಕ್ಕೆ ಈ ಗಲಾಟೆ ತನಗೆ ನೀಡಿಲ್ಲ. ಪರಂತು ಪಾಂಡವರು ದಾಂಡಿಗನಾದ ಭೀಮನ ಕೈಯೇ ನಿನ್ನ ಮರಣ ಇರುವುದು. ಇದು ಒಂದು ತಪ್ಪಿಸಿಕೊಂಡರೆ ಅಲ್ಪಾಂತರವರೆಗೆ ಬಾಳವೆಂದು ತ್ರಿಕಾಲದಾದಿಗಳು ಹೇಳಿದರು. ಕಾರಣ ಇದೇ ಪಾತಾಳ ಲೋಕದಲ್ಲಿ ದುಃಖಪಡದಾಯ್ತೆ. ಏತಮ್ಮ ಇದಾದ ಅಗಾಧನೆಂದು ನಂಬಿ ಚರ್ಚೆಗಳಾಗಬೇಡ. ಆ ಶ್ರೇಷ್ಠ ಪಾಂಡವರು ಕಷ್ಟಕ್ಕೊಳಗಾಗಿ ಹಳೆಯನ ಮನೆಯಲ್ಲಿ ಸತ್ತಾರದ ಸುದ್ದಿಯು ಸ್ಪಷ್ಟವಾಗಿ ಕೇಳ್ತೇವೆ. 12 ವರ್ಷದ ಆಚರಣೆ ವರ್ತಮಾನ ಬಹು ಸಮರ್ಥ ಅನರ್ಥ ಸಂಚಿಕ ಅಮ್ಮ ಅಕ್ಕ ನಿನ್ನ ಮನ ತಪ್ಪಿದ್ದೆಂದು ನನ್ನ ಮನೆಯಲ್ಲಿ ಇರುವ ಚಿಂತ ನಮ್ಮ ಈ ಭಾರತವರು ಕೀಚಕನ ಅತ್ಯಂತ ಸಾಮರ್ಥ್ಯಕ್ಕೆ ಆರೋಪಕ್ಕೆ ಬೀಡಿಲ್ಲ. ಮೊಟ್ಟ ದೇವತೆ ಬಾಯಿಯಲ್ಲಿ ಉಳಿದ ಮೇಲೆ ರವಿ ತಂದೆಯಿರುವಂತದ ಮರಣವಿಲ್ಲ. ಹೇ ಅಕ್ಕ, ಅಮ್ಮ ಇನ್ನು ಮೇಲೆ 3 ತಿಂಗಳೋಳು ಗೌರವಗಳಾದ ಗರ್ವವನ್ನು ಮುರಿದಿಟ್ಟು ಏಕಛತ್ರ ಆದರೂ ತೀರೋದನ್ನು ತಿದ್ದಿದ್ದರೆ ಈ ಭಾರತವರು ಗೀತರು. ಹೇ ಅಕ್ಕ, ನಿನ್ನ ಮೋಹಕ್ಕೆ ಅಕ್ಕರ ನೀಡುತ್ತ ಅನುಗ್ರಹ ಮಹೋಗ್ರವಾಗಿ ಮೋಗ್ರತೆ ಸುಖ ಸತ್ಯದಲ್ಲಿರುವ ನನ್ನ ಹರುಚಾಮನಿಗೆ ಚಂದ್ರ ಚಂದ್ರೋಪ ಇದೇನು ಅಪ್ಪಾಸ್ ಧನ್ಯ 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 ದೇಹದೊಳು ಈಸಿ ನಿರ್ಮಿತವಾದ ಅಗಾಧ Oh,
ಏಕೆ ನಿಂತಿರುವೆ? ಮುಂದಕ್ಕೆ ಬರಬಾರದೆ. ಯಾವಾಗಲೂ ನಾನು ಒಬ್ಬಳೇ ತಮ್ಮ ಕಣ್ಣುಗಳಿಗೆ ಕಾಣಿಸುತ್ತೇನೆ. ದೇವರು ನನ್ನನ್ನು ಯಾಕಾದರೂ ಹುಟ್ಟಿಸಿದರೂ ಏನೋ ಇರಲಿ. ತಮ್ಮ ಅಪ್ಪಣೆಯ ಪ್ರಕಾರ ಬರಬೇಕಂದ್ರೆ ಈ ಸೇವೆ ಅಂದ್ರೆ ಇವು ಅಡ್ಡ ನಿಂತಿರುವರು. ಕಣ್ಣೆಲ್ಲ ನೋಡುತ್ತಾ ಸುಮ್ಮನೆಕ್ಕೆ ನಿಂತಿರುವೆ. ಬಾ, ಹಿಡಿದರೆ ಕೈ ಹಿಡಿದು ಬಿಡ್ತವೇನೋ. ಬಾ ಬಾ, ಗಾಳಿಯನ್ನಾದರೂ ಹಾಕೋಣ. ಈ ಸಡಿಗೆ ಎಲ್ಲಿಟ್ಟಿರುವೆಯೋ ಏನೋ. ಸರಿಗಿನಿಂದಾದರೂ ಬೀಸುತ್ತೇನೆ. ಸ್ಥಿತಿಯಲ್ಲಿ ಅತಿ ಭಯಂಕರ ಹೇಸ್ ಬಿಡುತ್ತಿರುವ ಅಪಾಯಕರ ಕ್ಷತಾಂತರಂತೆ ಸಹಕರಿಸುವ ಮುಖದ ಬಂದಿದ್ದನ್ನೇ ಹೀಗೆ ಮೃತವಾಯಿತು. ನಿರಂತರ ಅಂತರಂಗಗಳು ಚಿತ್ತಿಸುವರು. ಮಾನಾಂತರ ಅಂತಃಕರಣದಿಂದ ನಿನ್ನ ದರ್ಶನವಾಗಿ ಸಂತೋಷಗಳು ಶಾಂತರಾಗಿದ್ದರು. ಬಂದಿದ್ದನ್ನೇ ಜನತರ ಬಹುದಿನದಿಂದ ನಿನ್ನ ರೋಗವೇ ತಪ್ಪಿಲ್ಲ. ಇದು ಎಂಥ ರೋಗವು? ನಾನೇನು ಮಾಡೋದು, ನಾನೇನು ಬಲ್ಲವಳು. ಅಸಮಾಧಾನ ಅದರಿಂದ ಬೇಡ. ಸುಸಿಲವೇ ಉಸಿರಾಡಿಸುತ್ತದೆ ನಸಲಿಕ್ಕೆ ಆಸನವು ಕೊಡಬೇಡ. ನಿಟ್ಟಿಸಿರು ಉಸಿಯನ್ನು ಬಿಟ್ಟರೆ ನನ್ನ ಹೊಟ್ಟೆಯು ಕಸರಿಸಿ ಹಾಕೊಂಡು ಹೊಸತರೇನು ಮಾಡುವುದು ಸುಮ್ಮನೆ ಸುಪ್ರಭಾತರ ಶಾಸ್ತ್ರ ಮುಂಬಡಿದ ಸೋಲ್ಬಡಿಗೆ ಸಭೆಗೆ ಪಡಿಗಿದರೆ ಹರಿಯತ್ತಿ ನಿಂತಿದಾಗ ನಗರ ಗಡಬಡಿಸಿ ಗಗನಕ್ಕೆ ಓಡುವುದು. ಶಹಬ್ಬಾಸ್ 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 ಇವಳ ಬಡ ಗಟ್ಟು ಗಟ್ಟೆಂಬ ಧ್ವನಿಯಲ್ಲಿಟ್ಟು ಮುರುಘಾಧಿಪತಿ ಸೇರುವ ಗಡಬಡಿಸಿದ ಆಚೆ ಸೇರಿತು. ಶಹಬ್ಬಾಸ್ 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 ಮರ್ತನು ಬೆಂಬಾದರವ ತೊಂದರೆಗೆ ಆಡೋ ಮುಖಮಂಡಲ ಅಲಕರಿಸಿಗಳು ಮುಖಮಂಡಲಿಗೆ ಕುಬೇರವನ್ನು ಬಿಟ್ಟು ಶಹಬ್ಬಾಸ್ 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 ಸಾಕು ಸಾಕು ಸಖಿ ಸರಸ್ವತಿ ಮಹಾಲಕ್ಷ್ಮಿ ಮೇಘ ಪಾರ್ವತಿ ರೂಪಗಳು ಇವಳ ರೂಪಕ್ಕೆ ಮನಸ್ಸು ಅಪ್ಪ ಇವಳ ರೂಪಕ್ಕೆ ಮನಸ್ಸು ಕೃತ್ಯಗಳು ಮಾಡುವ ಗೊತ್ತಾದರೂ ಸ್ವಲ್ಪಾದರೂ ಹೊರಬಾಳಬೇಕು. ಹೇ ಅಕ್ಕ, ಮಾಡಿ ನೋಡಿ ಇಡು ಪುಣ್ಯ ನಾ ಮಾಡಿರ್ಬೋದು. ಎಂತ ಕಾರಣ, ಎಂತ ಅಮೂಲ್ಯತರ ರತ್ನವು ದಾವಲಿಂದ ಪ್ರಯತ್ನ ಮಾಡಿದ್ದೀವಂತ ಹೇ ತಮ್ಮ ಶಂಕರ ಕೃಪಾಕರ ಟಪಾ ಟಿಂಕರ ಕಿಂಕರ ಆತಂಕಗೊಳ್ಳದೆ ಮೃಗಾಂಕಿತ ನೆಂಕಿತ ಶಶಾಂಕ ಶೈಲೇಂದ್ರಿಯ ನಾಮಾಂಕಿತವನ್ನು ಅಲಂಕರಿಸಿ ಇವಳ ಲಾವಣ್ಯ ಸಂಕೋಲಕವಾಗಿ ಸೋಕಿಸುವ ಬಿಂಕವನ್ನು ಚಲದಂತನೇ ಭಯಂಕರ ಆಗಬೇಕು. ಅಕಾಲಂಕಿತ ಮಹಾಪತಿವ್ರತ ಸತಿರು ಇವಳೇ ಗಂತರವಾಗಿತ್ತು. ಅಕ್ಕ ಸಾರ್ಥಕವಾದ ಕೇಳು, ಈಕೆ ನೃತ್ಯ ಲೋಕದ ಯಥಾರ್ಥ ಮನುಷ್ಯಳಲ್ಲ. ಅಕಲಿಂಗ್ ಪಂಕಜ ಭೂಮಂಡಲಗಳು ಪತಿವ್ರತ ಸತಿಗಳು ಇವಳೇ ಗಂಧವಾಗಿ ತೋರುತ್ತದೆ. ಅಕ್ಕ ಪಂಚಮುಖದ
ಒಬ್ಬನೇ ಸರಿಯಾಗಿ ಅವನು ಮೆಕ್ಕದ ಸಂತೋಷದಿಂದ ಮಾಡಿ ಸಲದ ಮನುಷ್ಯನು ತಾಯಿ ಎನ್ನ ಆಶ್ರಯದೊಳಗುತ್ತಾನೆ. ಅಲ್ಪ ದಿವಸಗಳಲ್ಲಿ ಮಂಗಲದಲ್ಲಿ ಮಕ್ಕಳನ್ನು ಹೊಂದುತ್ತಾಳೆ. ಇವಳನ್ನು ಬಯಸಬೇಡ, ಬಯಸಿದರೆ ಮಹತ್ತರ ಖೇಡ. ಹೌದು ಹೌದು ಈ ದೃಷ್ಟ ಜನರ ದೃಷ್ಟಿಯೋ ಇಂಥ ಕಾಮಿನಿ ಹುಟ್ಟುವುದು ಹೌದಾ ಹುಡುಗ? ನಂತ ಗಂಟರಿ ಹಂಚಿಕೆಯಿಂದ ನಿಮ್ಮ ನಿರೀಕ್ಷಿತ ಗಮನಿಯು ಸಂತದ ಸತಿಯ ಮಾತನಾಡಿರುವಿರಿ. ಹೇ ಅಕ್ಕ, ಇವಳು ಆಡಿದ ಮುಲ್ಲತರ ಬಾದ ವಚನದ ರಚನೆಯೂ ನಿನ್ನ ಗೋಚರಿಕೆ ಬರಲಿಲ್ಲ. ಹೇ ಅಕ್ಕ, ಹೆಣ್ಮೆಂದರಿಗೆ ಪಂಚದೋಳು ಸುಟ್ಟು ಧರ್ಮೇಂದ್ರಿಗೆ ಪಂಚ ಕಾರಣ ಉತ್ಪಾದನೆ ಉತ್ಪತ್ತಿ ಚಾಲವೇ ಇವಳು ಹಂಗಾಗಿರುವುದು. ಈ ಭೃಂಗ ಕುಂತಳಿಯ ಚತರಂಗ ಮಂಗಲದ ಸುಖ ಹಿಂಗದೆ ಬಡಿವ ಚಂಡಿಗೂ ಬಡಿವ ಚಂಡಿಗೂ ಕಂಗೊಳಿಸುವುದಿಲ್ಲ. ಕಣ್ಣಂಬಿಟ್ಟು ನೆಚ್ಚೆ ಬಿಟ್ಟು ಈಚೆಗೆ ಗತ್ತಿನ ಗತ್ತಿಗೆ ಹೊಡಿಬೇಡ, ಕರ್ಣ ಮಾಡು. ಹೇ ಅಕ್ಕ, ಈ ಶ್ರೇಷ್ಠಿಗಳೆಲ್ಲ ಶ್ರೇಷ್ಠತನ ಯಾತಾಗದು ಕಷ್ಟವೇ ಸರಿ. ಎಂದಿಗಾದ್ರೂ ದೇವ ಸಾಹಿತ್ಯರಿಗೆ ಬಿಡಲಾರದು ಸರಿ. ಅಕ್ಕ ಆಗುತ್ತಾವನೆ ಈ ನಾವುಗಳನ್ನು ಕುಡದೆ ಎಲ್ಲ ಮಾತ್ರ ಅನುಕೂಲ ಮಾಡಸತ್ಯ ಇದು ಒಂದೇ ಪದ್ಯ. ಹೇ ತಮ್ಮ, ಈ ತೋರುವ ನಾರಿ ಮಣಿಯ ಘೋರತರವಾದ ಅಪಾರ ರೂಪಕ್ಕೆ ಬಲಾಗಬೇಡ. ನರಲೋಕದವರಿಗೆ ಸುರಲೋಕದವರು ಸುತ್ತಕ್ಕೆ ಕರೆದರೆ ಬರುವುದುಂಟೆ. ತರುವ ಆಗದ ಕಾರ್ಯಕ್ಕೆ ಕೈವಟ್ಟಿ ಧನ್ಯನಾಗಬೇಕು. ಅಕ್ಕ, ನಿನ್ನ ಸಂಭ್ರಮಕ್ಕೆ 300 ಮಂದಿ ಸಂಪನ್ನ ಸ್ತ್ರೀಯರಿರುವರು. ಅಮ್ಮ ಅಕ್ಕ, ಇನ್ನಾದರೂ ಬಯಸಿದರೆ ಇನ್ನೊಂದು ಲಗ್ನ ಮಾಡಿರು. ಇವಳು ಸುಪ್ರಾಣ ದೇವಿಯನ್ನು ತಿಳಿ ಅಭಿಪ್ರಾಯವನ್ನು ತಿಳಿಯದೆ ಅಪ್ರಮಾಣದ ತೋರಿನ ಬಾಬು ಮತ್ತೆ ಮಾಡಿದರು. ಈ ಕಡೆ ಜಾಂಬಕ್ಕೆ ಮುಂಬರಿಯ ಸೋರ್ಮಡಿಗೆ ಜೊತೆಗೆ ಪಡುವುದರ ಹೆದೆಯೆತ್ತಿ ನುಡಿದಾಗ ಎನ್ನ ಮಡಲ ಕಡಲೋಡು ಹೈದಾರಿ ಸರಿಯತ್ತು ಮಿಡಿಸುತ್ತಾ ಕುಡನೆ ಬಿಡದೆ ನೋಡುವ ಎಂತ ಕಣ್ಣುಗಳು ನರ್ತನ ಬೆದರಿ ಮುಚ್ಚಿ ನಿಂತರೆ ಯಕ್ಷರ ನಿಂತರೆ ನಿಂತು ಬಿಟ್ಟು ಈ ಪಲ್ಲವ ದಾರಿ ಮಲ್ಲಿಗೆ ಚೆಲ್ಲಲಿದ್ರೆ ಪತಿ ಛಾಯೆಂದು ಎಲ್ಲ ಬಲ ಎಂಬ ದಾರಿಯೇ ಈ ಸತ್ಯ ಗೀತ ಆಡಬೇಕೆಂದು ಗೊತ್ತಲ್ಲದು. ಹೇ ಅಕ್ಕ, ಈ ಸಚ್ಚಿನ ಯೌವನ ಕಕ್ಕದ ಕಲ್ಲಮಗೆ ಭಾಗಕ್ಕೆ ನಡುವ ಸಿಕ್ಕಿದ ಕೈಗೆ ನುಡಿಬೇಕೆಂದು ಭಯಂಕರವಾಗಿ ಅಕ್ಕರೆ ತೆಗ್ಗಳು ಬಿಡುವೆನೆಂದು ತೋಳುಗಳು ಮುಖ್ಯ ಹಾಕುತ್ತಾವು. ಹೇ ಅಕ್ಕ, ಹಮ್ಮು ಜಾಸ್ತಿ ಬಿಂಬಾದರಿಯೇ ಇಲ್ಲಕ್ಕೆ ಹಂಬಜ್ಜಿ ಹೋಳಿ ನುಗ್ಗುಜಿ ಎನ್ನ ಮುಖಂಡ ಗಿರಿರಾಜನು ದೇವಾಸಿವನು ಈ ನಾರಿಮಣಿಯು ಹೊರಲೋಕದಲ್ಲಿ ತರುತ್ತಕ್ಕಂತ ಹೇಳಿದ್ವಿ. ಈ ಭಾರತವರು ಗೀತೆಗಳೆಂದರೆ ಜಗತ್ತು ಪ್ರಸಿದ್ಧ. ಎಂದಿಗಾದರೂ ಸರಿ ಆಗುತ್ತಾಗಲೇ ಇವಳ ನಗಲೆ ಅಭಿನಯಿಸುವುದರ
ಪರವನೇತರ ಅನುಮತದ ಮನವು ತಿಳಿಯದೆ ಕಡೆಗಾಣದ ಮಾತಗಳು ಜನಪದಿಯ ಎಷ್ಟು ಆಡಿವೆ. ಆ ಕಟಕ ದಿನಪ್ಪನ ಬೆಳಗಕ್ಕೆ ಬೂದು ಪ್ರವೇಶಿಸಿದಂತೆ ಅಸುರನೇ ಹೇಳಿಸಿಲ್ಲದೆ ಅಶನವ ಕಾಣದೆ ದುಷ್ಟರಸನಕ್ಕೆ ಮೈಗೊಳ್ಳಬೇಡ. ಕುಸುಮಚರ ಗಾಸಿಗಾಗಿ ನೆಂದು ಖುಷಿ ನುಡಿಗಳು ತಾಮಸಿದೆ ಆಡಬೇಕು. ದುರುಳ ಮರಳು ತೆಗೆದಂತೆ ತೋರಿಸಿದೆ. ವಿಚಾರ ಮಾಡಿ ನೋಡು. ನಿಮ್ಮ ಅಕ್ಕ ಸುಧಿಷ್ಣಾದೇವಿಯವರು ಹೇಳಿದ ನೀತಿಯನ್ನು ಮರೆಯದಿರು. ಇನ್ನಾದರೂ ಒಳ್ಳೆಯ ಸಾಮೂಹಿಕ ಲಕ್ಷಣಗಳನ್ನು ನೋಡಿ ಲಗ್ನವಾಗು. ಅಂದರೆ ನಿಮಗೆ ಒಳ್ಳೆಯದಾಗಿತ್ತು. ದೇಶ ತಿರುಗಿ ಬೇಸತ್ತು ಅಶನವ ಕಾಣದೆ ಈ ವಿರಾಟ ವಾಸದು ಕೇಸಿಕ್ಕಿಲ್ಲದ ಕೆಲಸ ಮಾಡುವ ಈ ಬಡದ ಆಶಯ ಮೇಲಿನ ಯೌವನ ಇಲಾಸದವಳು ಮುಸುಕಿದ್ದ ದಾರಿದ್ರ್ಯ ಎಸನ್ನಾಗಿ ಉಸಿರಿದರೆ ಎಲ್ಲ ಹೃದಯದವಳು ಆಗುವುದು. ನಿನ್ನ ತುಂಬಿ ಕನ್ನಡಿಯ ಹೊರತಕ್ಕೆ ಜಂಭಾವಿಸಿದ ಬಿಂಬ ಅಂಬರಿಗೆ ಶಂಭು ಮುರಾರಿ ಹೇ ತುಂಬಿ ನೀನಂದು ನಂಬಿ ಸ್ವಲ್ಪ ಛಾಯ ಹೊಳಿವಳೆದನ್ನು ಕಂಡು ಕಂಕಡಿ ಎಂದೊಳಗೆ ನೀರಾಜನೆಂಬ ಹುಡುಗರಿಗೆ ಮಜಾ ಆಯ್ತು. ಹೇ ಕುಪ್ಪು ಮಂಕಿದ್ದೆ ಮುನೇ ಪುಣ ಇಕ್ಕುದ ನಿನ್ನ ಬೊಂಬಾರಲಿರುವ ತುಂಬ ಕುಜಗಳು ಕುಚಾರದಲ್ಲಿ ಮದ್ದಾನಿ ಉಮ್ಮತ್ತಾಗಲೇ ಮಂಡಿನ ಸ್ಥಳದಲ್ಲಿ ಸೇರಿದವು. ಅಮೃತ ಗುಂಡಿಗೆಯನ್ನು ಕಂಡವನಿಗೆ ಜೈನ ತತ್ವ ಕುಡಿ ಎಂದರೆ ಅಮೃತ ಗುಂಡಿಗೆಯನ್ನು ಕಂಡವನಿಗೆ ಜೈನ ತುಪ್ಪ ಕುಡಿ ಎಂದರೆ ಹೇ ಸುಂದರಿ, ಇನ್ನೊಂದು ಲಗ್ನ ಆಗಂದರೆ ನಾನೇನು ದಿಕ್ಕಿಲ್ಲದವನೇ. ಏ ಸುಂದರಿ ಹೊಂದದೆ ಏ ಸುಂದರ ಅಪರಾಧವಿಲ್ಲ ಅಂದಗಾಣದೆ ಅವಯವಗಳ ಸ್ತವನ ಮಾಡುವುದಕ್ಕಿಂತಲೂ ಈಶ್ವರನ ಸ್ತುತಿ ಮಾಡಿದರೆ ಮಿತಿ ಇಲ್ಲದ ಐಶ್ವರ್ಯ ಪ್ರಾಪ್ತವಾಗಿದೆ.
ಎಂದೇ ಸುಮ್ಮನೆ ಅದಕ್ಕೆ ಒದರ್ತಿ ಅಸನವ ಕಾಣದೆ ಈ ಬಡದಾಸರ ಕಾರ್ಯ ಎಷ್ಟು ತಿಳಿದು ಪರವಶದ ಮಾತಾಡಿದ್ರು ಮೌಢ ಮಾತು ತಪ್ಪಿದರೆ ನಿನ್ನ ಪಾಲಿಗೆ ಮುಕ್ತ ದೇವತೆ ಹೇ ಉದ್ದೇಶ ನೀನು ಸತ್ಯಕ್ಕೆ ಎದ್ದು ಬಂದು ಎಲ್ಲ ಮೈಯಲ್ಲಿ ಗೊತ್ತಿದ್ದರೆ ನಾನೇನು ಸಿಟ್ಟಾಗುವುದಿಲ್ಲ ಖಂಡಿಯ ನೋಡು ನೀನು ಹೇಳುವುದೇ ಅಪಚಾರವೇ ಧರ್ಮವಲ್ಲ. ಈ ಭಾರತವರು ಕೀರ್ತಿಗಳೆಂದರೆ ಅಷ್ಟು ನೆಚ್ಚುವುದರ ಮುಗಿಸಿ ಸಂಖ್ಯೆ ಭಕ್ತಿಗಳನ್ನು ಮಾಡಿದರು. ಒಬ್ಬರ ದೇವತೆಗಳು ಒಬ್ಬರ ಕಾಲದ ಹೇ ಭದ್ರಹಂಗಳೇ, ನನ್ನಲ್ಲಿ ನಿನ್ನೆ ಬರಸ ಅಡಿಗೆಬೇಕು. ಇರಲಿ ಬಲು ಸಂತೋಷ. ತುಂಬುವುದೇ ಸದಾಶಿವನ ಬಾಳ್ವೆ. ಸತ್ಯ ಎಳೆಗಳ ಭಕ್ಷಣ ಮಾಡುವುದೇ ವಾಸುದೇವನ ರೀತಿ. ಮಗಳ ಗಂಡನೇ ಬ್ರಹ್ಮ. ಈ ತ್ರಿಮೂರ್ತಿಗಳು ಪೂಜಿಸಿದರೆ ಆಗತಕ್ಕದನು. ಹೇ ಮುಳಾರಿ, ನಿನ್ನ ಕಾಯ ಎಂಬುದೇ ಕಲಪದ ಪೀಠ ಹುತ್ತು ಕಮಲವೇ ಜಲಾಗಿ. ನಿನ್ನ ಬಂಗಾರ ಸಂಗನ ಒಡಗುಡಿದ ಅಂಗನಮಣಿಯೇ, ನಿನ್ನ ಉದಾಸ್ತರದಲ್ಲಿರುವ ಕುಂಭಕುಚಗಳು ಸುವರ್ಣ ನೆಂಜಿಯಂದು ಅಂಗೈನ ಪೂಜೆ ತುಂಬಿ ನಿನ್ನಲ್ಲಿದ್ದ ಬಲ್ಯತನವು ಚುಲ್ಲಕರಲ್ಲಿ ನಡೆಯುವುದಲ್ಲದೆ ಎಂದರೆ ತೋರುವೆಯ ಬುದ್ಧಿಯನ್ನು ಹೇಳಿದರೆ ಗುದ್ದಾಡತರನಂತೆ ಹಾಳು ಬುದಿ ಹತ್ತಿರ ತಿರುವ ಅದಮ್ಮ ಸುಮ್ಮನೆ ಮನೆಯಲ್ಲಿ ಬಿದ್ದಿರು ರಕ್ತ ಸಾಯಬಡ ನೀತ ನಿನ್ನ ಹಂತ ಸಂತ ಮಾಡ್ತಿರಲಿದ್ದು ಇರುತ್ತಿದ್ದರೆ ಇಂಥ ಕರುಳ ಕಠೋರ ವಾಕ್ಯವು ನಿನ್ನ ಮುಖಲ ಕಮಲದಿಂದ ಬರುವುದು ನನಗೆ ಅನಾಥವೇ ತೋರುತ್ತದೆ. ಓದಕ್ಕೆ ಒಳಗಾಗಿರುವುದು ನಡಿ. ನಿನ್ನ ಕಡಲ ತಡಿಯಲ್ಲಿ ಕಡೆಗಾರದ ಬೆಳನುಡಿಯನ್ನು
ವಯೋಭಾವಕ್ಕೆ ಬರಗಾಗಿ ನಿನ್ನ ಕಾಕಮುಂಡವನ್ನು ಕರಗಿಸಿ ನೇತ್ರ ಭಕ್ತರೊಳಗೆ ನನಗೆ ಕೈ ಕಟ್ಟಿದರೆ ನಿನ್ನ ಕೋರ ಕಣ್ಣುಗಳು ರೂಪಕ್ಕೆ ಚಂದಕ್ಕೆ ಮಾತ್ರ ಬರಲಾಗಿರುವನು. ನೀನು ಎಷ್ಟು ಕೋಪದ ನುಡಿಗಳು ಆಡಿದರೆ ಗೋಪುರಗಳೆಂದು ತಿಳಿದಿರುವೆನು. ಹೇ ಎಂದರಂತೆ ನೆಮ್ಮದ ಹಂಬಲ ಸೇರಿಸು ಎಂಬಾದರಿಯೇ ವಿಚಕ್ಷಣ ಕ್ಷಣ 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 ಬೀಳಿದ ಬಾಣಗಳು ಚೆನ್ನ ಬೆಚ್ಚ ಸ್ಥಳದಲ್ಲಿ ಹುಣ್ಣಾಗಿ ಬಗಳುತ್ತಿರುವಾಗ ಅಜರಾಮೃತ ಔಷಧವನ್ನು ಹೊಟ್ಟೆಯಲ್ಲಿಟ್ಟುಕೊಂಡು ಹೇ ಕುಂಕುಮಾಂಕಿತೆ ಕಣ್ಣೆಲ್ಲರೂ ಸತ್ಯವನ್ನು ಬಿಟ್ಟು ಈ ನಿರ್ಜೀವ ಕೀಚಿಗೆ ಪ್ರಾಣ ಉಳಿಸಿ ಬಂಡಾಟ ಮಾಡೋ ಉದ್ದೋಡತನ ಬೇಕು. ಅಂಡ ಗುಣತನೇ ಖಂಡಿತವಾಗಿ ಅಖಂಡ ಲೋಕದಲ್ಲಿರುವ ಪುಂಡರಾದ 5 ಮಂದಿಯನ್ನ ಗಂಡಂದಿರು ಹೇಳಿ ನಿನ್ನ ಶರೀರವನ್ನು ತುಂಡು ತುಂಡಾಗಿ ಖಂಡಿಸಿ ಭೂತಗಳ ತಂಡಕ್ಕೆ ಖಂಡುಣಿಸಿಬಿಟ್ಟೆನು. ಹುಚ್ಚುಮೂಳ ಗೊತ್ತಿಲ್ಲದೆ ಕತ್ತಿಯಂತೆ ಸುಮ್ಮನೆ ಎತ್ತ ಒದರುತ್ತದೆ. ಅತ್ಯಧಿಕ ಸುಧಿಷ್ಣಾದೇವರು ಹೇಳಿದ ಚಿತ್ತ ಪ್ರಮಾಣ ಮಾಡಬಾರದೆಂದು ನೀನು ಆಡಿದ ಹತ್ತನೇ ಶಾಪ ಕಂಡು ಸುಟ್ಟು ಬಿಟ್ಟೆನು. ಇನ್ನಾದರ ಜೀವದಿಂದ ಬಿದ್ದಿರು ಹೋದಾತ ಬರಲಾರದು ನೋಡು ಸಂಪರ್ಕ ಬಾಯೆಂದು ಕೆರೆದರೆ ಚರಕದ ನುಡಿಗಳು ನಾಡಿರುವ ನನ್ನನ್ನು ಕೈಗೈದರೆ ಕಣ್ಣು ತಗ್ಗು ಮಾತನಾಡಿರುವ ಚಹಪಾಯ್ ಈ ಭಾತೂರ ನುಡಿಗಳು ನಿನ್ನ ಗಮನಕ್ಕೆ ತರುತ್ತಿದ್ದರೆ ಆದರೂ ನೀನು ಮಂಡೆಯನ್ನು ಹಿಡಿದು ಚಳಿಯನ್ನಂತಿನ ಮೇಲೆ ಕೂಡಿಸಿ ನಿನ್ನ ನೆರೆ ಚಳಿಗಳನ್ನು ತಪ್ಪಿ ಬಿಂಬಾದವನ್ನು ತುಂಬಿಸಿ ರಥವನ್ನು ಮಾಡಿದರು. ಇದು ಕೇಸಿ ನೃತ್ಯಕ್ಕಾಗಿ ಭಕ್ತಗಳೆಲ್ಲ ರಥಕ್ಕೆ ಮಾಡ್ತೀವಿ. ಹೇ ಕುಡಿತಕ್ಕಾರೆ ನನ್ನೊಡನೆ ಬಾ. ನನ್ನ 300 ಮಂದಿ ಬರೆದಿಯರ ಕಡೆಯಿಂದ ನಿನ್ನ ಅಡಿಗಾವಲನ್ನು ಕಳಿಸಿ ಕಡಿಯಲ್ಲಿ ನೋಡಲಿಕ್ಕೆ ಅಂಗನಾಮನೆಯಾಗಿರು ಅರ್ಥಂಗಿಯಾಗಿರು. ಹೀಗಾದರೂ ಬಿಡುವುದಿಲ್ಲ. ಚಾತುರ್ಯದಿಂದ ಮರ್ಯಾದನ್ನು ಕೇಳಿಕೊಂಡು ನನ್ನೊಡನೆ ಬಾಳು. ದೂರ ಯಾಕೆ ಸರಿಸ್ತೀವಿ? ನಿಲ್ಲು ನಿಲ್ಲು, ಯಾವಾಗಲೂ ನೀನು ಬಲು ಸಡಗರದವಳು. ಮಹಾರಾಜರು ಕೂಡ ಎಷ್ಟೊಂದು ಮಾತಾಡ್ತೀವಿ. ಹೋಮ ಸಟ್ಪಾಡದಳು ವಿರಾಟ ಮಹಾರಾಜರು ಬರುವ ವೇಳೆ ಗೊತ್ತಿಲ್ಲವೇನು? ನಡಿ ನಡಿ, ಅಪರಾಧವಾಯ್ತು, ಬರ್ತೀನಿ ನಡಿ. ಅಪ್ಪ ಕೀಟಕರಾಯರೇ, ಕಾಸಿಗೆ ಬಾರದ ಏಸಿಗೆ ಕಾಸು ಹೇಳಕ್ ಹೋದವ ಕಿಡೀರಿ. ಏನಷ್ಟು ಬಿಟ್ಟೆ ಸುಮ್ಮನೆ ಹೋಗು. ಚಿತ್ತ ಜನ ಸರೂಪ ಅತ್ಯಂತ ಸುಂದರಿ ಈ ಸತ್ಯವತಿ ಸೇರಿದ ಮುಂಭಾಗದಲ್ಲಿ ನಿಂತು ವಾಕ್ಯವನ್ನು ಹೇಳುವಲ್ಲಿ ಇದೇ ಅಚ್ಚಾಗಿ ಬಂದು ಮುಚ್ಚಿನ ಬಳಿ ಬಂದಂತೆವಾಯಿತು. ಎಲ್ಲ ಸಾರದೆ ಭದ್ರವಾದ ಇಂದ್ರಿಯವತ್ತಿಯೋಳು ಚಿತ್ರೂಪ ಸಪ್ನವತ್ತಿಯೋಳು ಮಾತುಂಟವು ಸಿಕ್ಕುವ ಎತ್ತರಲ್ಲಿ ಅಗಾಧಾರಕ್ಕೆ ಕೈವಶ ಮಾಡಬೇಕಾಯಿತು. ಎಲ್ಲ ಸಾರದೆ ಸಾರಥಿ ಎಚ್ಚರಿದ ತೊತ್ತಾದ ಕವಿಗೆ ಬಂದು ಹಸ್ತಗತವಾದ ಪುಸ್ತಕವು ಬಾಯಿ ಭಾದಂತೆ ಮಾಡಿತು. ಸಾರಥಿ ಅಪಾಯ ಸಂಕಟಿಸಿತು. ಇದಕ್ಕೆ ಉಪಾಯವೇನು? ವದನ ಸೆರೆಯೋಳು ಕುಶಾಲತೆ ಸಾರಥಿ. ಇದಕ್ಕೆ ಮಾಡುವ ಮತ್ತೊಂದು ಮನೋರಥಿ. ಮಹಾರಾಜ ಕೀರ್ತಿತ ಮಹಾರಾಜರೇ, ಈ ಹೆಣ್ಣು ನಿಮಗೆ ಅವಸರ ಬೇಕಾದರೆ ನಿಮ್ಮ ಅಕ್ಕನಾದ ಸುವಿಷ್ಣು ದೇವಿ ಬಳಿಗೆ ಹೋಗಲಿ. ಈ ಕಾರ್ಯವಿದೆ ಯಾರು ರಾಜ ಕೊಟ್ಟಿದ್ದೇವೆ. ನಿನ್ನ ಅಭಿಪ್ರಾಯ ಸೂಪರ ಚಮತ್ಕಾರಕ್ಕೆ
ನೀತಿ ಭವನಗಳ ಕರಿಗಾದನು ಒಳ್ಳೆಯದು ಬಾಣದ ಕೆಲಸದಲ್ಲಿ ನಿನ್ನಂತೆ ಮಾಡುವೆನು ಹಾಗೆ ಮುಂದೆ ಗತಿ ವೇಳೆವಾಯ್ತೆಂದು ಎಷ್ಟಾದರೂ ಚಿಂತಿಲ್ಲ. ಊರಿಂದ ಊರಿಗೆ ಹೋದ ತಮ್ಮ ಕೀಚಕನಿಗೆ ಕರೆತರಲಿಲ್ಲ. ಅಮ್ಮ ರಾಣಿಯವರೇ, ಸುಮ್ಮನೇಕೆ ಬಡಬಡಿಸುತ್ತಿರುವಿರಿ? ಇದೀಗ ಬೆಳೆದುಕೊಂಡು ಬರುತ್ತೇನೆ. ಅಪ್ಪ ಕೀಚಕ ಮಹಾರಾಜರೇ, ಚಿಕ್ಕವರು ತಾವೆಂದು ಪಕ್ವಾನ ಊಟಕ್ಕೆ ಕರೆದಿದ್ದಾರೆ, ಹೇಳಿದೆ. ಮುನೆ ಹೋಗನಾರಿ ಸುಮಿಚಾರಿ ಮುಂದಿನ ಕೆಲಸ ಮಾಡನಾರಿ ತಪ್ಪಾಯ್ತು. ಅಭ್ಯಾಸದಾಗ ತಾವೇ ಬಂದಿಲ್ಲ. ಆದರೆ ಎನ್ನ ತಾಪತ್ಯಕ್ಕೆ ಅಚ್ಚರಿಕೆ ಯಜಮಾನರು ಬರುವರುಂಟೆ. ಕೀಚಕ ಮಹಾರಾಜರು ಎನ್ನನ್ನು ಬೈದು ಸುಮ್ಮನೆ ಕೂತರು. ಎನ್ನಿಂದಾಗದು ತಾಯಿ, ತಾವೇ ಹೋಗಿ ಕರೆದುಕೊಂಡು ಬರಬೇಕು. ಒಳ್ಳೆಯದು ತಮ್ಮ, ಕುಶಲ ಬುದ್ಧಿಯವ ನೀನಿದ್ದು ವ್ಯಸನ ಮಾಡುವುದೇಕೆ? ಮಾತಾಡು. ನೀವು ಹೇಳದಿದ್ದರೆ ನಾನಂದು ತಿಳಿಯಬೇಕು. ಶಾಖ ಸಾಕು. ಹೇ ಅಕ್ಕ, ತಕ್ಷಣ ಸುಕ್ಷೇಮನೆ ಮಾಡುವ ವಿಚಕ್ಷಣನೆ ನಿಂತು ನಿರ್ಲಕ್ಷಣ ಮಾಡಿದರೆ ಎಲ್ಲ ದುರ್ಭಿಕ್ಷವು ಎಂದು ಯಾರನ್ನು ಹೇಳಲಿ. ಮುಚ್ಚಿಡಲಿಲ್ಲ ಮತ್ತೆ ತವ ತುಂಬದೊಳಗೆ ಬೇರುಂಟಕ್ಕೆ ಚಿಕ್ಕರಿಗೆ ನಿನ್ನಲ್ಲಿರುವ ಸುಂದರಿ ಸೇರಿದ್ರಿಯ ಕಾಮೋದಂಕಾರ ತಮ್ಮಂಕಾರ ಬಂದುರದ ನನ್ನತನ ಕಾಮ ಮಂದಿರದಲ್ಲಿ ನಿಂತು ಒದ್ದಾಡ್ತಿರುವನು. ಕೈ ಹಿಡಿದೆಂಬುದವರು ಯಾರೂ ಇಲ್ಲ. ಈ ಮೈಯೆಲ್ಲ ಮಾದಳ ಬಿತ್ತಿರ್ಬೋದು. ಹಗಲು ರಾತ್ರಿ ಬಿಡದೆ ಆ ಹೆಣ್ಣ ಬಾಲೆ ರೂಪವು ಹೆಣ್ಣು ಕಣ್ಣು ಬಿದ್ದ ಕೆತ್ತಿದಂತೆ ಆಗುವುದು. ಹೇ ಅಕ್ಕ, ನನ್ನ ಪ್ರಾಣವು ನಿತ್ರಾಣಕ್ಕೆ ಬಂದಿರಬಹುದು. ಕರುಣವಿದ್ದರೆ ಅವರನ್ನು ಒಣಗುಡಿಸು. ಈ ಕೋಣಿನ ನಡಿ ಮುಟ್ಟಾದ ಹೇಳಿದನು. ಎನ್ನು ನೋಡುವಕ್ಕ, ಎನ್ನ ಮನಸ್ಸು ಮಾಡುವಕ್ಕ. ಹೇಳುತ್ತೇನೆ, ಕೇಳುತ್ತ ನಾನು.